ಅಜಯ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿನ್ನೆಯಿಂದ ಕೂಡ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ಏನಂತಂದ್ರೆ ಕಿರಣ ಫ್ಯಾನ್ ಆಫ್ ಮಾಡೋದು. ಹೇಳಿ ಸರ್, ಹೇಳಿ ಸರ್. ಡಾಕ್ ಸತೀಶ್ ಅವರು ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿರುವಂತದ್ದು, ಅದರಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಒಂದು ಸಾಂಗ್ ಅನ್ನು ಯೂಸ್ ಮಾಡ್ಕೊಂಡಿರುವಂತದ್ದು. ಏನ್ ಹೌದು ಹೇಳ್ತಾರೆ ಇದ್ರ ಬಗ್ಗೆ? ಸರ್ ಏನ್ ಸರ್ ಹೇಳೋಣ, ಅವನ ಹೆಸರಲ್ಲೇ ಇರೋದು ನಿಮ್ಗೆ ಎಲ್ಲ ಗೊತ್ತು. ಆ ಸರ್ ನೋಡಿ ಸರ್, ಫಸ್ಟ್ ಆಫ್ ಆಲ್ ಅವನು ಅದನ್ನ ಬೇಕಂತಾನೆ ಸರ್ ಹಾಕಿರೋದು. ಅಂದ್ರೆ ಆ ಅಣ್ಣ ಅದೇನೋ ಮಾಡಿದ್ರು ಒಂದು ನ್ಯೂಸ್ ಆಗತ್ತೆ ಅನ್ನೋದಕ್ಕೆ ಸರ್ ನನ್ನ ಪಾಡ್ಕಾಸ್ಟ್ ಅಲ್ಲಿ ಹೇಳಿದಾನೆ ಸರ್. ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆ ಗೊತ್ತಾ ಸರ್ ಅದು? ಗೊತ್ತು ಗೊತ್ತು ಗೊತ್ತು, ರೀಸೆಂಟ್ ಆಗಿ ಮಾಡಿದ್ರಲ್ಲ. ಹೌದು ಸರ್. ಆ ಪಾಡ್ಕಾಸ್ಟ್ ಅಲ್ಲೇ ಅದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾನೆ. ನಾನೊಂದು ಕಡೆ ಹೋಗಿ ಉಚ್ಚೆ ಮಾಡ್ತೀನಿ ಸರ್, ಅದನ್ನ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಸರ್ ಅಂತ ಹೇಳಿದಾನೆ, ನಮ್ಗೇನೆ ಹೇಳಿದ್ದಾನೆ ಸರ್. ನಮ್ಗೆ ಒಂದು ತಾಳ್ಮೆ ಅನ್ನೋದು ಇರುತ್ತೆ ಸರ್. ಅಂದ್ರೆ ಹೆಂಗೆ ಅಂದ್ರೆ ನೋಡಿ, ಸರ್ ಇವನು ಏನಾದ್ರು ಮಾಡ್ಕೊಳ್ಳಿ, ನಾವು ಅದನ್ನ ತಮಾಷೆಯಾಗಿ ತಗೊಂಡು ರೇಗಿಸ್ಕೊಂಡು, ಆಮೇಲೆ ಇವನು ಕ್ಲಾಸ್ ಜೋಕರ್ ಅಂತ ನಮಗ್ ಗೊತ್ತು ಸರ್. ಇವನ್ ಕ್ಲಾಸ್ ಜೋಕರ್ ಅಂತ ನಮಗ್ ಗೊತ್ತು, ಅದನ್ನ ನಾವು ತಲೆನೂ ಕೆಡಿಸ್ಕೊಳಲ್ಲ. ಬಟ್ ಆದ್ರೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲು ನಟರ ಬಗ್ಗೆ ಬೇಡ ಸರ್, ಇದು ತಪ್ಪಾಗುತ್ತೆ. ನೀವು ಇದೆಲ್ಲ ನಿಂತ್ಕೊಂಡು ಅವನು ಕಪ್ಪಾಳಕ್ಕೆ ಹೊಡಿಬೇಕು ಸರ್, ನೀವೆಲ್ಲ ಮೇಡಿದವರು ಸರ್. ಇವಾಗ ಯೋಚನೆ ಮಾಡ್ಬೇಕು ಸರ್, ಇವಾಗ ನಾನು ಮಾತಾಡಿದ್ದು ಅಲ್ಲ ಸರ್, ಇದು ನಾನೊಬ್ಬ ಏನೋ ಮಾತಾಡದೆ ಧ್ವನಿ ಎದ್ದೆ ಇಲ್ಲ, ಇದನ್ನ ಸರ್ ನನ್ಗೆ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಸರ್. ಅನ್ಲೆಸ್ ಅಂಡ್ ಅಂಟಿಲ್ ಸುದೀಪ್ ಸರ್ ಹೆಸರು ಬಂದಿರಲಿಲ್ಲ ಅಂದಿದ್ರೆ ನಮ್ಮ ತಾಯಣ್ಣಗೂ ನಾನು ಎಂಟ್ರಿ ಆಗ್ತಿರ್ಲಿಲ್ಲ. ಧನರಾಜ್ ಕಳ್ಸಿದ ತಕ್ಷಣ ಏನ್ ಇವ್ನು ಹಿಂಗ್ ಮಾಡ್ತಾವನೆ, ಏನಿತ್ ಕತೆ ಅನಿಷ್ಟ ನನಗೆ ಗೊತ್ತೇ ಇಲ್ಲ ಸರ್. ಅದು ಏನ್ ಆಗಿದೆ ಏನ್ ವಿಷಯ ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ ಧನರಾಜ್ ಕಳ್ಸಿದ ತಕ್ಷಣ ನೋಡ್ದೆ ಏನಿದು ಅಂತ ಓಪನ್ ಮಾಡಿ ನೋಡಿದಾಗ ಅವನೇನೋ ಮೂತ್ರ ವಿಸರ್ಜನೆ ಮಾಡ್ತಾವನೆ. ಅದ್ರಲ್ಲಿ ಸುದೀಪ್ ಸರ್ ಸಾಂಗ್ ಹಾಕೊಂಡವ್ರೆ. ನನಗೆ ತಿಕ್ಕಲ್ ರೇಗ ಹೋಗಿ ನಾನು ಕಮೆಂಟ್ ಮಾಡಿದ್ದು ಸರ್. ಅಂದ್ರೆ ಸರ್ ಇವನು ಸರ್ ಇವಾಗ ಸುದೀಪ್ ಸರ್ ಬಂದು ನಮ್ಮ ಸೂಪರ್ ಸ್ಟಾರ್ ಸರ್ ಅವರು. ಹೌದು, ನಮ್ಮ ಇಂಡಸ್ಟ್ರಿ ಸೂಪರ್ ಸ್ಟಾರ್ ಅವರು. ಆಮೇಲೆ ನಮ್ಮ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡೋಗಿದ್ ಫಸ್ಟ್ ಏಕೈಕ ವ್ಯಕ್ತಿ ಅಂದ್ರೆ ಸುದೀಪ್ ಸರ್. ಅಂದ್ರೆ ಬೇರೆ ಭಾಷೆಗಳನ್ನ ತಗೊಂಡೋಗಿದ್ದವ್ರು. ಸೊ ಈ ಪ್ಯಾನ್ ಇಂಡಿಯಾ ಅಂತ ಇವಾಗ ಏನ್ ಬರ್ತಿದ್ಯೋ ಯಾವಾಗ್ಲೂ ತಗೊಂಡೋಗಿದ್ದಾರೆ ಅವರು. ಹಂಗಿದ್ದಾಗ ನಾವ್ ಅದನ್ನ ನೋಡ್ಕೊಂಡು ನಾವ್ ಬೆಳ್ದಿರೋಂತ ವ್ಯಕ್ತಿಗಳು. ರೀಲ್ಸ್ ಮಾಡ್ಬೇಡಿ ಅಂತ ಯಾರು ಹೇಳಿಲ್ಲ ಸರ್. ನೀವ್ ರೀಲ್ಸ್ ಮಾಡ್ಬೇಡ್ರಿ, ನೀವ್ ಮ್ಯೂಸಿಕ್ ಹಾಕ್ಬೇಡ್ರಿ, ಸುದೀಪ್ ಸರ್ದು ಸಾಂಗ್ ಯೂಸ್ ಮಾಡ್ಬೇಡ್ರಿ ಅಂತ ಯಾರು ಹೇಳಿಲ್ಲ. ಬಟ್ ಯಾವ ಸಂದರ್ಭ ಯಾವ ಸಿಚುವೇಶನ್ ಸರ್, ಎಂತ ಕಿತ್ತೋದ್ ನನ್ ಮಗ ಸರ್ ಇವನು. ಸರ್ ಟ್ರಸ್ಟ್ ಮೀ ಸರ್, ನಾನು ಅದು ಗೊತ್ತಾದಾಗಿಂದ ಅವನು ಕಮೆಂಟ್ ಹಾಕಿದೀನಿ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತ. ಎಷ್ಟು ದುರಹಂಕಾರ ಇದ್ರೆ ಸರ್, ದುರಹಂಕಾರ ಅಲ್ಲ, ಅವನು ಹೇಳಿ ನನ್ನ ಮಗ. ಅವನಿಗೆ ಫೋನ್ ಮಾಡ್ತಾ ಇದೀನಿ, ಫೋನ್ ಎತ್ತುತ್ತಾ ಇಲ್ಲ ಅವನು. ಅವನಿಗೆ ಮೆಸೇಜ್ ಮಾಡಿದೀನಿ, ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ ಅವನು. ಅವನ ಜೊತೆ ಯಾವ ನನ್ನ ಮಕ್ಳಿದಾರೋ ಎಲ್ಲಾರ್ಗು ಮಾಡಿದೀನಿ, ಎಲ್ಲಾ ನನ್ನ ಮಕ್ಳು ಸ್ವಿಚ್ ಆಫ್ ಮಾಡೋರು ಇವಾಗ ಫೋನು. ನನ್ನ ಮಗ ಸಮೇತ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳ ಫೋನ್ ನ. ಅವನು ಗಂಡಸೇ ಆಗಿದ್ರೆ ನಾನು ಫೋನ್ ನಿಮ್ಮ ಹತ್ರನೇ ಹೇಳ್ತಾ ಇದ್ದೀನಿ ಸರ್, ಅವನು ಗಂಡಸೇ ಆಗಿದ್ರೆ ನಾನು ಫೋನ್ ಮಾಡ್ತೀನಿ, ಅವನು ನನ್ನ ಫೋನ್ ಎತ್ಬಿಟ್ಟು ಸುಮ್ನೆ ಮಾತಾಡಕ್ ಹೇಳಿ ಸಾಕು. ಆಮೇಲೆ ನನಗೆ ಗೊತ್ತು. ಈಗ ನೀವು ಆ ಒಂದು ವಿಡಿಯೋನ ಡಿಲೀಟ್ ಮಾಡ್ಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದಾರ, ಆದ್ರೆ ಅವ್ರ ಕಡೆಯಿಂದ ಯಾವ್ದೇ ರೆಸ್ಪಾನ್ಸ್ ಇಲ್ಲ. ಅಂಡ್ ಹಾಗೆ ಪ್ರಯತ್ನ ಅಲ್ಲ ಸರ್, ಇದನ್ನ ನಾವೆಲ್ಲ ಮಾಡ್ಬೇಕು ಜೊತೆ ಸೇರಿ. ಹೌದು, ನಾನು ಒಬ್ನೇ ಅಲ್ಲ ಸರ್, ನೀವು ನನ್ನ ಜೊತೆ, ನೀವು ನಮ್ಮವರೇ ಅಲ್ವಾ ಸರ್? ಖಂಡಿತವಾಗ್ಲು ಸರ್. ಇವಾಗ ಯೋಚನೆ ಮಾಡಿ ಸರ್, ಇದನ್ನ ಯಾರಾದ್ರೂ ಬೇರೆ ಇಂಡಸ್ಟ್ರಿ ಅವ್ರು ನೋಡ್ರೆ ಎಷ್ಟು ಒಂದ್ ನಗೆ ಪಾಟ್ಲು ಸರ್ ಇದಲ್ಲ. ಹೌದು, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಕೇವಲ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೂ ಬೇರೆ ದೇಶಗಳಿಂದಾನು ಕೂಡ ನಾವು ನೋಡ್ಬೋದು ಅಲ್ವಾ ಸರ್? ಹಂಗಿದ್ದಾಗ ಸರ್, ನಮ್ಮ ಆಸ್ತಿನ ನಾವೆಂದು ಸರ್ ಬಿಟ್ಕೊಡೋಣ? ಇವನ್ ಯಾವನ್ ಸರ್ ಕಿತ್ತೋದ್ ನನ್ನ ಮಗ? ಯಾವನ್ ಸರ್ ಇವನ್ ಕಿತ್ತೋದ್ ನನ್ನ ಮಗ ಮಾಡಕ್ಕಿತ್ತಾರಲ್ಲ? ಅಂಡ್ ಇಟ್ ಇಸ್ ಸೋ ಅಗ್ಲಿ ಸರ್. ಹೌ ಚೀಪ್ ಇಸ್ ದಿಸ್? ಅಲ್ಲ, ಏಂತಕ್ ನೀನ್ ಮಾಡ್ತಾ ಇದ್ಯಾ? ಇವಾಗ ಸರ್ ನಾನು ಮಾಡಿದೀನಿ ಸರ್, ಸುದೀಪ್ ಸರ್ದು 1000 ರೀಲ್ಸ್ ನಾನ್ ಮಾಡಿದ್ದೀನಿ, ವಿನಿ ಮಾಡಿದ್ದಾನೆ, ಹಲವಾರು ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಮಾಡಿದ್ದಾರೆ. ಯಾವತ್ತರ ಬಂದು ಅಪೋಸ್ ಮಾಡಿದೀವಿ? ಯಾರು ಸರ್ ಇವತ್ತು ಏನ್ ಮಾತಾಡಿದೀವಿ? ಇದ್ ಎಂತ ಚೀಪ್ ಥರ್ಡ್ ಕ್ಲಾಸ್ ವಿಡಿಯೋ ಸರ್ ಅವನು ಮಾಡಿರೋದು. ಐ ರಿಯಲಿ ಫೆಲ್ಟ್ ಇಟ್ ಬ್ಯಾಡ್ ಸರ್, ಐ ಕುಡಂಟ್ ಟೇಕ್ ಇಟ್. ನಾನ್ ರಿಯಾಕ್ಟ್ ಆಗಿದ್ದು ತಪ್ಪು ಅಂತ ಹಲವಾರು ಜನ ಫೋನ್ ಮಾಡಿ ಹೇಳಿದ್ರು ಸರ್. ಇದ್ರ ಬಗ್ಗೆ ಇರ್ಲಿ, ನಾನ್ ರಿಯಾಕ್ಟ್ ಮಾಡಿ ತಪ್ಪೇ ಆಗಿರ್ಲಿ, ನಾನ್ ತಪ್ಪನ್ನೇ ಮಾಡ್ತೀನಿ. ಐ ಡೋಂಟ್ ಮೈಂಡ್ ಇಟ್. ನಾನು ನನ್ನ ಜೀವನದಲ್ಲಿ ಸರ್, ಅಂದ್ರೆ ಯಾಕೆ ಬೇಕಾಗಿತ್ತು ನಿನ್ಗೆ? ಎಂತಕ್ ಬೇಕಾಗಿತ್ತು? ಎಂತಕ್ ಮಾತಾಡ್ಬೇಕಾಯ್ತು? ನಿನ್ಗೆ ಅಂತ ಒಂದ್ ಹೆಸರು ಐತೆ ನಿನ್ಗ ಸರ್. ನಾನು ಹೇಳ್ತೀನಿ ಕೇಳಿ ಸರ್, ನಾನು ಅವ್ರಿಗೂ ಅದನ್ನ ಹೇಳಿದ್ದು, ಬ್ರದರ್, ನಾಳೆ ಬೆಳಗ್ಗೆ ನಿಮ್ ವಿಷಯಕ್ ಬಂದ್ರು
ನೀವ್ ನಮ್ಮವ್ರು, ನಿಮ್ ಹೌದು. ವಿಷಯಕ್ಕೆ ಯಾರನ್ನ ಈ ತರ ಚೀಪ್ ಆಗಿ ಮಾಡಿದ್ರೆ ನಾನ್ ಫಸ್ಟ್ ನಿಂತ್ಕೊಂತೀನಿ ಬಂದು ಅಂತ. ಹ್ಮ್ ಬಟ್ ಐ ಡೋಂಟ್ ನೋ ಸರ್. ನೋಡಿ ಸರ್, ನನ್ ಮನ್ಸಿಗೆ ನನ್ಗೆ ಏನ್ ಅನ್ಸೋ ಅದನ್ನ ಮಾಡಿದೀನಿ. ಹ್ಮ್ 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 ಇದನ್ನ ಯಾರು ಹೆಂಗ್ ತಗೊಂತಾರೋ ಏನ್ ತಗೊಂತಾರೋ ಐ ಡೋಂಟ್ ವಾಂಟ್ ದಟ್ ಸರ್. ಬಟ್ ಆದ್ರೆ ಆ ಕಿತ್ತೋದ ನನ್ನ ಮಗ ಇದೆ ಲಾಸ್ಟ್ ವಾರ್ನಿಂಗು ಸರ್. ಅವನ್ಗೆ ತಾಕತ್ತಿದ್ರೆ ಅವ್ರ ಅಪ್ಪನ್ ಹುಟ್ಟಿದ್ರೆ ಫೋನ್ ಅಂತ ಕೇಳಿ ಅವನ್ಗೆ. ಇಲ್ವಾ ಮನೆ ಅಡ್ರೆಸ್ ಹೇಳಕ್ ಕೇಳಿ, ನಾನೇ ಡೈರೆಕ್ಟ್ ಆಗಿ ಹೋಗಿ ನಾನು ಮಾತಾಡ್ತೀನಿ. ಅದನ್ನ ಬಿಟ್ಬಿಟ್ಟು ಈ ತರ ಚೀಪ್ ವಿಡಿಯೋಗಳೆಲ್ಲ ಮಾಡ್ಬಿಟ್ಟು ಆಮೇಲೆ ಫೋನ್ ಎದ್ದೆ, ಮೆಸೇಜ್ ರಿಪ್ಲೈ ಇಲ್ದೆ, ಎಲ್ಲಾರು ಅವರು ಸರೌಂಡಿಂಗ್ ಅಲ್ಲಿ ಯಾರು ಇದ್ರಲ್ಲ ಸರ್, ಒಂದ್ ಟೈಮಲ್ಲಿ ಕಿಲಾಡಿಗಳೆಲ್ಲ ಅವರೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು, ಈ ನನ್ ಮಗ ಸ್ವಿಚ್ ಆಫ್ ಮಾಡ್ಕೊಂಡು, ಯಾಕೆ ಅಂತ ಬಾಳು. ಈಗ ಲೀಗಲ್ ಆಕ್ಷನ್ ತಗೊಳಕ್ಕೆ ಟ್ರೈ ಮಾಡಿದ್ರ ನೀವು ಅಂತ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ತಗೊಂಡಿದೀವಿ. ಹ್ಮ್ ಅದು ನಡೀತಾ ಇದೆ, ಆನ್ ದ ಪ್ರೋಸೆಸ್ ಇದೆ. ಇವ್ನು ಹಿಂಗೆ ಮಾಡ್ತಾವನೆ ಸರ್. ಅಂದ್ರೆ ಸರ್ ನಂದು ಪ್ರಶ್ನೆ ಏನ್ ಗೊತ್ತಾ ಸರ್ ಜೀವನದಲ್ಲಿ ಹಾ ಸರ್, ಇವಾಗ ನಾನ್ ಕ್ವಶನ್ ಮಾಡಿಲ್ಲ ಅನ್ಕೊಳ್ಳಿ ಸರ್, ನಾನ್ ಮಾಡಿಲ್ಲ ಅನ್ಕೊಳ್ಳಿ ಕ್ವಶನ್. ಸರ್ ಯಾರು ಕ್ವಶನ್ ಮಾಡ್ತಾರೆ? ನನ್ಗೆ ಯಾರೋ ಬೆಳಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇವಾಗ ಯಾರೋ ನಾನು ಕೇಳ್ದಾಗ್ಲೂ ನೀನ್ ಬೇಡ ಇದು ಯಾಕೆ ಬೇಕಾಗಿದ್ ನಿನ್ಗೆ ಅಂದಾಗ, ಆಯ್ತಪ್ಪ ನಾನ್ ಮಾಡಲ್ಲ, ನಾನ್ ಕ್ವಶನ್ ಮಾಡಲ್ಲ, ನಾನ್ ಸುಮ್ನೆ ಸೈಡ್ ಕೂತ್ಕೊಂಡು ನೀನ್ ಬಂದ್ ಮಾಡು ಒಂದೇ ಮಾಡಲ್ಲ. ಸರಿ ಇವಾಗ ಯಾರು ಮಾಡ್ಬೇಕಂಗಂದ್ರೆ ಕ್ವಶನ್? ಯಾರಾದ್ರೂ ಒಬ್ರು ಮಾಡ್ಬೇಕಲ್ಲ ಸರ್. ಹೌದು. ಇದರಿಂದ ಸರ್ ನನ್ನ ಹೆಸರು ಕೆಟ್ಟೋದ್ರು ಪರವಾಗಿಲ್ಲ ಸರ್, ನನ್ನ ಕೆಡ್ದಾಗ ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಕೆಡ್ದಾಗ ಬೈದ್ರು ಪರವಾಗಿಲ್ಲ ಸರ್. ನನ್ನ ಮನ್ಸು ಗೊತ್ತು ಸರ್ ನಾನೇನು ಅಂತ. ನಾನು ಯಾರ ಹತ್ರ ಇವತ್ತವರೆಗೂ ಹೋಗಿ ಬಕೆಟ್ ಹಿಡಿಯೋದು ಚಮಚ ಮಾಡೋ ಕೆಲಸ ಮಾಡಿಲ್ಲ ಸರ್. ಐ ಲವ್ ಸುದೀಪ್ ಸರ್ ಫ್ರಮ್ ಮೈ ಹಾರ್ಟ್. ಇದೇ ತರ ದರ್ಶನ್ ಸರ್ನು ಐ ಲವ್ ಹಿಮ್ ಫ್ರಮ್ ಮೈ ಹಾರ್ಟ್ ಅಂತ ನಾನು ಸುದೀಪ್ ಸರ್ಗೂ ಹೇಳಿದೀನಿ, ದರ್ಶನ್ ಸರ್ಗೂ ಹೇಳಿದ್ದೀನಿ. ಈಗ ಆಸ್ ಎ ಅಭಿಮಾನಿಯಾಗಿ ದರ್ಶನ್ ಸರ್ ಪರವಾಗಿರ್ಬೋದು, ಸುದೀಪ್ ಸರ್ ಪರವಾಗಿರೋ ನಿಂತಾಗ ನಿಮ್ಗೆ ನೆಗೆಟಿವ್ ಕಮೆಂಟ್ಸ್ ಕೂಡ ಒಂದಷ್ಟು ಬರುತ್ತೆ. ಬರ್ಲಿ ಸರ್, ಸೊ ಬರ್ಲಿ ಸರ್. ನಾನು ಹೇಳದ್ ಕೇಳಿ ಸರ್, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್ ಸರ್. ಇವಾಗ ನನಗೆ ಏನ್ ಅನ್ಸುತ್ತೋ ನಾನು ಮಾಡಿರೋ ವ್ಯಕ್ತಿ ಸರ್. ನಾನು ಯಾವತ್ತೂ ಯಾರ ಬಗ್ಗೆನೂ ಇಲ್ಲ ಹಿಂದೆ ಮಾತಾಡೋ ಮಗ ಅಂತೂ ಅಲ್ಲ ಸರ್. ನನಗೆ ಏನಾದ್ರು ಬೇಜಾರಿದ್ರೆ ಹೋಗಿ ಡೈರೆಕ್ಟ್ ಆಗಿ ಮಾತಾಡೋಂತ ಮಗ. ಇದು ನನಗೆ ಬೇಜಾರಾಗಿದೆ, ಇದು ನಾನು 100% ನಾನು ಸುದೀಪ್ ಸರ್ಗೆ ನಾನು ಮೊನ್ನೆ ಮನೆಗೆ ಹೋದಾಗ್ಲೂ ನಾನು ಅದನ್ನೇ ಹೇಳಿದೆ ಸರ್. ಐ ಆಮ್ ರಿಯಲಿ ವೆರಿ 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 ತುಂಬಾ ಹರ್ಟ್ ಅಬೌಟ್ ಸುದೀಪ್ ಸರ್. ನನಗೆ ಬೈದು ಏಯ್ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು, ಇದೆಲ್ಲ ರಿಯಾಕ್ಟ್ ಆಗ್ಬೇಡ ಅಂದ್ರು. ಬಟ್ ಅದ್ ಹೆಂಗ್ ಸರ್? ಈ ನನ್ನ ಮಗ ಈ ತರ ಕಿತ್ತೋದ್ ನನ್ ಮಗ ಈ ತರ 100 ಜನ ಹುಡ್ಕೊಂತಾರ ಸರ್ ನಾಳೆ ಬೆಳಗ್ಗೆ. ಹೌದು ಸರ್ ನಮ್ಮ ಇಂಡಸ್ಟ್ರಿ ಸರ್, ನಮ್ಮ ಇಂಡಸ್ಟ್ರಿ ಮೇರು ನಟರ ಬಗ್ಗೆ ಈ ತರ ಎಲ್ಲ ಮಾತಾಡ್ತವ್ರೆ ಅಂದ್ರೆ ಯಾರಾದ್ರೂ ನಿಂತ್ಕೊಬೇಕಲ್ಲ ಸರ್, ಯಾರಾದ್ರೂ ಮಾತಾಡ್ಬೇಕಲ್ಲ ಸರ್. ಹೌದು. ಇವತ್ತು ಸುದೀಪ್ ಸರ್ ಅಂತ ಅವರ ದೊಡ್ಡ ವ್ಯಕ್ತಿಯನ್ನೇ ಅಥವಾ ದೊಡ್ಡ ಸ್ಟಾರ್ ನಟನ ಸಿನಿಮಾದ ಒಂದು ಹಾಡನ್ನೇ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಇವಾಗ ನಿಮ್ಮಂತ ಕಲಾವಿದರು ಬರ್ತಾ ಇರ್ತಾರೆ, ಅವ್ರನ್ನ ಅನುಸರಿಸ್ಕೊಂಡ್ ಬರ್ತಿರ್ತಾರೆ. ಹಾಗೇನೆ ಒಂದು ಸಿನಿಮಾ ರಂಗದಲ್ಲಿ ಏನಾದ್ರೂ ಒಂದಷ್ಟು ಸಾಧನೆ ಮಾಡ್ಬೇಕು ಅಂತ ಬರ್ತಾರೆ. ಇವತ್ತು ಸಾಂಗ್ ಯೂಸ್ ಮಾಡ್ಕೊಂತಾರೆ, ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಮಾತನಾಡುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಹೌದು ಸರ್, ನೀವ್ ನಂಬಲ್ಲ ಸರ್, ಸುದೀಪ್ ಸರ್ ನನಗ್ ಬೈದ್ರು, ನೀನ್ ಬಾಯಿ ಮುಚ್ಕೊಂಡಿರು, ಇದೆಲ್ಲ ಮಾಡಬಾರ್ದು ಅಂದ್ರು ನನ್ಗೆ. ನಾನು ಹೇಳ್ದೆ ಸರ್ ಹೆಂಗೆ ಸರ್ ಇದು ಸರ್, ನನಗೆ ಇದನ್ನ ತಡ್ಕೊಳಕ್ ಆಗ್ತಿಲ್ಲ ಸರ್, ನಾನು ಇದನ್ನ ನೋಡ್ಕೊಂಡು ಸುಮ್ನೆ ಇರಕ್ ಆಗ್ತಾ ಇಲ್ಲ. ನೀನ್ ಬಾಯಿ ಮುಚ್ಕೊಂಡಿರು, ಕಾನೂನು ಇದೆ, ಕಾನೂನು ರೀತಿ ಅದೇನೇ ಆಗುತ್ತೋ ನಡೆಯುತ್ತೆ, ನೀನ್ ಬಾಯಿ ಮುಚ್ಕೊಂಡು ಏನು ಮಾತಾಡ್ಬಾರ್ದು ಅಂದ್ರು ಸರ್. ಹಂಗಾದ್ರೆ ಎಲ್ಲಾರ್ಗು ತಾಳ್ಮೆಗೊಂದು ಮಿತಿ ಇರುತ್ತಲ್ವಾ ಸರ್? ಹೌದು ಅಲ್ವಾ ಸರ್? ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಇದನ್ನ ನೀವು ಈ ಥರ್ಡ್ ಕ್ಲಾಸ್ ನನ್ನ ಮಗನ್ನ ಯಾವ್ದೇ ಕಾರಣಕ್ಕೂ ಈ ನೆಕ್ಸ್ಟ್ ಲೆವೆಲ್ ಅವ್ರಿಗೂ ಬಿಡಬೇಡಿ ಸರ್. ಈ ನನ್ನ ಮಗನ್ನ ಉಗಿರಿ ಸರ್, ಈ ನನ್ನ ಮಗನ್ ಹೇಳಿ ಸರ್, ಈ ತರ ಇದು ಮಾಡ್ತಾರೋ ತಪ್ಪು ಸರ್. ನಮ್ ಪಾಡ್ಕಾಸ್ಟ್ ಬಂದಾಗ್ಲೂ ನಾನು ಹೇಳಿದ್ದೆ ಸರ್ ಅವ್ನ್ಗೆ, ನಿಮ್ಮ ಮಗ ಇದ್ದಾನೆ, ತುಂಬಾ ಅದ್ಭುತವಾಗಿದೆ ನೋಡಕ್ಕೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ, ಅಟ್ಲೀಸ್ಟ್ ಆ ಮಗನ್ನ ತಲೆಯಲ್ಲಿ ಇಡ್ಕೊಂಡು ಇನ್ನು ಮುಂದೆ ಆದ್ರೂ ಈ ತರ ಥರ್ಡ್ ಕ್ಲಾಸ್ ಕೆಲ್ಸಗಳನ್ನ ಮಾಡೋದು ಬಿಟ್ಬಿಟ್ಟು ಅವನ್ನ ಫಿಲಂ ಇಂಡಸ್ಟ್ರಿ ತರಕ್ಕೆ ನೀವು ಬಯಸ್ತಾ ಇದ್ದೀರಾ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಜೊತೆ ನಿಂತ್ಕೊಂಡು, ತುಂಬಾ ಚೆನ್ನಾಗಿದ್ದಾನೆ ಹುಡುಗ, ಈ ತರ ಥರ್ಡ್ ಕ್ಲಾಸ್ ಕೆಲಸ ಮಾಡ್ಬಿಡಿ ಅಂದ್ರೆ ಸರ್, ಈ ತರ ಮಾಡ್ಕೊಂಡ್ ಬರ್ತಿದ್ರೆ ಸರ್ ಅವ್ನ್ಗೆ ಇವತ್ತು ಪಬ್ಲಿಸಿಟಿ ಸಿಗ್ಬೋದು ಸರ್. ಈ ತರ ಅಸಹ್ಯ ಚಪ್ಪರ್ ಕೆಲ್ಸಗಳು ಮಾಡ್ಕೊಂಡು ನಾಳೆ ದಿವಸ ಏನಾಗುತ್ತೆ ಸರ್, ಅವ್ರ ಮಗನ್ಗೆ ಯಾರು ನೋಡ್ತಾರೆ ಸರ್? ಮತ್ತೆ ಅವ್ರ ಮೇಲೂ ಕೂಡ ಅದೇ ರೀತಿ ಅಂತ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಜನರಲ್ಲಿ ಸರ್. ಪಾಪ ಆ ಹುಡ್ಗ ಅಂದ್ ಏನ್ ತಪ್ಪಿದೆ ಸರ್? ಅದೇ ಆ ಹುಡ್ಗಂದ್ ಏನ್ ತಪ್ಪಿದೆ ಸರ್? ಆ ಹುಡ್ಗ ಪಾಪ ಏನ್ ಮಾತಾಡಕ್ಕಾಗತ್ತೆ ಸರ್? ಈ ನನ್ನ ಮಗ ಈ ತರ ಕ್ಲಾಸ್ ಕೆಲ್ಸಗಳು ಮಾಡ್ಕೊಂಡ್ ಬರ್ತಿದ್ರೆ ಏನ್ ಮಾತಾಡಕ್ಕಾಗತ್ತೆ ಸರ್? ಸರ್ ಅವನು ಹೇಳ್ತಾನಲ್ಲ ಸರ್, ಅವನು ನಾನು ಮಾತಾಡ್ತೀನಿ ಅವ್ರ ಹತ್ರ, ಹಿಂಗ್ ಮಾತಾಡ್ತೀನಿ ಅಷ್ಟ್ ಮಾತಾಡ್ತೀನಿ ಸರ್. ನೀವ್ ನಂಬಲ್ಲ ಸರ್, ನಮ್ ಪಾಡ್ಕಾಸ್ಟ್ ಬಂದಾಗ ಹುಚ್ಚ ಹೇಳ್ಕೊಂಡ್ ಕೂತಿದ್ದು ಒಂದ್ ಮೂಲೆಯಲ್ಲಿ ಕೂತಿದ್ದ ಸರ್. ಅವನು ಹುಚ್ಚ ಹೇಳ್ಕೊಂಡು ಒಂದ್ ಮೂಲೆಯಲ್ಲಿ ಕೂತಿದ್ ಮಗ ಅವನು.
ನಾನು ಕೇಳ್ದೆ, ಏನಪ್ಪಾ ನಿನ್ ಶರ್ಟ್ ವಿಷಯ ಕೇಳಲಾ, ಎಷ್ಟ್ ಲಕ್ಷ ಅಂತ ಕೇಳ, ದಯವಿಟ್ಟು ಕೇಳ್ಬೇಡಿ ಸರ್, ಅದೇ ಸರ್ ಪ್ಲೀಸ್ ಸರ್ ನೀವಂತೂ ಈ ವಿಷಯ ಕೇಳ್ಬೇಡಿ ಸರ್, ನನಗೆ ಗೊತ್ತು ಸರ್ ನಿಮ್ ಬಗ್ಗೆ, ನೀವ್ ಹೆಂಗೆಲ್ಲ ಆಗ್ತೀರಾ, ಏನ್ ಕತೆ ಸರ್, ನೀವು ಮಾತ್ರ ಕೇಳ್ಬಿಡಿ ಸರ್ ಅಂತ ಹೇಳಿದ ಮಗ ಬಂದ್ಬಿಟ್ಟು ಏನೇನೆಲ್ಲ ಮಾತಾಡ್ತಾವನೆ ಸರ್. ಏನ್ ಸರ್ ಇವ್ನು ಹೋಗಿತಿರೋದು? ನೋಡಿ ಸರ್, ನಾವ್ ಇದರಲ್ಲಿ ಯಾರನ್ನೋ ಕೀಳು ಮಾಡ್ಬೇಕು, ಇಲ್ಲ ಯಾರನ್ನೋ ಕಮ್ಮಿ ಮಾಡ್ಬೇಕು, ಇಲ್ಲ ಕೆಳಗಾಕಿ ಮಾತಾಡ್ಬೇಕು ಅಂತಲ್ಲ, ಅಷ್ಟು ನೋವಾಗಿದೆ. ನನ್ನ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾನೆ, ನಾನ್ ಏನ್ ತಪ್ಪು ಮಾಡಿದ್ದೀನಿ ಅವನ್ಗೆ? ಅದೇ ನನ್ ಬಗ್ಗೆ ಅವ್ನ್ ಏನೋ ಆತರ ಅಂತೆ ಈ ತರ ಅಂತೆ, ಏನ್ ಮಾಡಿದೀನಿ ಅವನ್ಗೆ? ನೀನ್ ಮಾಡ್ತಾರದು ತಪ್ಪು ಅಂತ ಹೇಳಿ ತಪ್ಪ ನಂದು? ನಿಮ್ ಒಪಿನಿಯನ್ ನೀವು ಶೇರ್ ಮಾಡಿದಿರಾ? ಸರ್ ನಾನು ಡೆಫಿನೆಟ್ಲಿ ಮಾಡ್ತೀನಿ ಸರ್. ಸರ್ ಇವಾಗ ನಾನ್ ಮಾಡ್ತಿರೋ ತಪ್ಪು ಅಂತ ನನ್ಗೆ ಯಾರಾದ್ರೂ ಹೇಳಿದ್ರು ನಾನು ತಗೊಂತೀನಿ ಸರ್. ಹೌದು ಸರ್, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ನಾವು ಬೆಳೆದು ಏನೋ ಒಂದು ಮಾಡಿ ಏನೋ ಒಂದು ಹೆಸರು ಸಂಪಾದನೆ ಮಾಡಿದೀವಿ ಅಂದ್ರೆ ಜನ ನಮಗ್ ಬೈತಾರೆ ಸರ್. ನಾನ್ ಮಾಡ್ತಾ ಇರೋ ತಪ್ಪು ಅಂದ್ರೆ ಜನ 100% ನನಗೆ ಬೈತಾರೆ, ನಾನು ಅದನ್ನ ತಗೊಂತೀನಿ ಸರ್. ಯಾಕಂದ್ರೆ ಅವ್ರು ಅಷ್ಟು ಪ್ರೀತಿಯಿಂದ ನಾನು ಸ್ವಾಗತಿಸಿ, ಅಷ್ಟು ಪ್ರೀತಿ ಕೊಟ್ಟು, ಅಷ್ಟು ಒಂದು ವಿಶ್ವಾಸ ತೋರಿಸಿದ್ಮೇಲೆ ತಪ್ಪು ಮಾಡಿದೀನಿ ಅಂದಾಗ 100% ಅದನ್ನು ತಗೊಂತೀನಿ ನಾನು. ಅದೇ ತಗೊಳ್ಳೇಬೇಕು. ಹಂಗಿದ್ದಾಗ ಇವಾಗ ಯಾವನು ನನ್ಗೆ ಗೊತ್ತಿರೋನು ಗೊತ್ತಿರೋರ್ ಬಗ್ಗೆ ಮಾತಾಡ್ತಾನೆ, ತಪ್ಪು ಸರ್ ಅದು. ಸರ್ ಯಾರ ಬಗ್ಗೆ ಮಾತಾಡ್ತಾನೆ? ನನ್ ಬಗ್ಗೆ ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊಂತಿರಲಿಲ್ಲ ಸರ್. ಆಕ್ಚುಲಿ 100% ನಾನು ಹೇಳ್ತೇನೆ ಸರ್, ನನ್ ಬಗ್ಗೆ ಮಾತಾಡಿರೋ ನಾನು ತಲೆ ಕೆಡ್ಸ್ಕೊಂತಿರಲಿಲ್ಲ. ಬಟ್ ಈ ನಾಯಿ ನನ್ನ ಮಗ ಸುದೀಪ್ ಸರ್ ಬಗ್ಗೆ ಮಾತಾಡಬಾರ್ದು ಸರ್. ವೆರಿ ವೆರಿ ರಾಂಗ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.